ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಗುರುಪುರದಲ್ಲಿ ಮನೆ ಮೇಲೆ ಗುಡ್ಡ ಜರಿದಿದೆ. ಪರಿಣಾಮ ಇಬ್ರು ಮಕ್ಕಳು ಮಣ್ಣಿನ ಅಡಿ ಸಿಲುಕಿರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಮಂಗಳೂರು ನಗರ ಹೊರವಲಯದ ಗುರುಪುರದಲ್ಲಿ ಈ ಅಚಾತುರ್ಯ ನಡೆದಿರೋದು. ಜೆಸಿಬಿ ಮುಖಾಂತರ ಮಣ್ಣನ್ನ ಅಲ್ಲಿ ತೆಗಿತಾ ಇದ್ರು, ಕಾರ್ಯಾಚರಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆಗಿರುವಂತ ದುರಂತ ಇದು. ಇಬ್ರು ಮಕ್ಕಳು ಸದ್ಯಕ್ಕೀಗ ಮಣ್ಣಿನ ಅಡಿ ಇರಬಹುದು ಅಂತ ಶಂಕೆ ಇದೆ. ಜೆಸಿಬಿ ಮುಖಾಂತರ ಮಣ್ಣು ತೆಗೆದಿದ್ದಂತ ಸಂದರ್ಭದಲ್ಲಿ ಆಗಿದೆ. ಮನೆ ಮೇಲೆ ಈ ಗುಡ್ಡ ಜರಿದು ಬಿಟ್ಟಿರೋದು, ಅಂದ್ರೆ ಮಣ್ಣು ಬಿದ್ದುಬಿಟ್ಟಿದೆ. ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮಂಗಳೂರಿನ ಹೊರವಲಯ ಗುರುಪುರ ಅಂತಿದೆ, ಅಲ್ಲಾಗಿರೋದು. ಸದ್ಯಕ್ಕೀಗ ಇಬ್ರು ಮಕ್ಕಳು ಮಣ್ಣಿನ ಅಡಿ ಸಿಲುಕಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊ ಯಾವ ತರ ಕಾರ್ಯಾಚರಣೆಯನ್ನ ಈಗ ಕ್ವಿಕ್ ಆಗಿ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಅಲ್ಲಿ ಮನೆ ಮೇಲೆ ಬಿದ್ದಿರೋದ್ರಿಂದ ಮನೆ ಒಳಗೆ ಎಕ್ಸಾಕ್ಟ್ ಆಗಿ ಎಷ್ಟು ಜನ ಇದ್ರು, ಆ ಟೈಮ್ ನಲ್ಲಿ ಏನೇನು ಅಪಾಯ ಆಗಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಜೆಸಿಬಿ ಮುಖಾಂತರ ಮಣ್ಣು ತೆಗಿತಾ ಇದ್ರು, ಅಂದ್ರೆ ಆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಈಗ ಸ್ಥಳೀಯರ ಜೊತೆ ರಕ್ಷಣಾ ಕಾರ್ಯಾಚರಣೆಯನ್ನ ಸಿಬ್ಬಂದಿ ಕೈಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಈ ಗುಡ್ಡ ಜರಿದಂತ ಪರಿಣಾಮ 2 ಮನೆ ಹಾನಿಯಾಗಿದೆ, ಅಂದ್ರೆ 2 ಮನೆಯಲ್ಲಿ ಜಖಮ್ ಆಗಿದೆಯಂತೆ. 2 ಮನೆ ಅಂತಂದ್ರೆ ಅಲ್ಲಿ ಎಷ್ಟು ಜನ ಕುಟುಂಬ ಸದಸ್ಯರಿದ್ರು, ಏನು ಎತ್ತ, ಮಕ್ಕಳು ಎಷ್ಟು ಜನ ಇದ್ರು, ವೃದ್ಧರು ಎಷ್ಟು ಜನ ಇದ್ರು, ಅದನ್ನೆಲ್ಲ ಈಗಷ್ಟೇ ಮಾಹಿತಿ ಕಲೆಕ್ಟ್ ಮಾಡಬೇಕಾಗಿದೆ. ಬಟ್ ಇಬ್ರು ಮಕ್ಕಳು ಮಾತ್ರ ಈ ಮಣ್ಣಿನ ಅಡಿ ಸಿಲುಕಿದ್ದಾರೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಸ್ಥಳೀಯರು ಕೂಡ ಈ ಕಾರ್ಯಾಚರಣೆಗೆ ಕೈ ಜೋಡಿಸಿದ್ದಾರೆ. ಸಿಬ್ಬಂದಿ ಕೂಡ ಅಲ್ಲಿಗೆ ಬಂದಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ. ಇಲ್ಲಿ ಆಗಿರೋ ಘಟನೆ ಏನು ಅಂತಂದ್ರೆ, ಜೆಸಿಬಿ ಮುಖಾಂತರ ಮಣ್ಣು ತೆಗಿತಾ ಇದ್ರು, ಕಾರ್ಯಾಚರಣೆ ಮಾಡ್ತಾ ಇದ್ರು. ಬಹುಶಃ ಮನೆ ಹಿಂಭಾಗದಲ್ಲಿ ಮಣ್ಣು ತೆಗಿತಾ ಇದ್ರು ಅಂತ ಕಾಣಿಸುತ್ತೆ. ಸೊ ಅಲ್ಲಿ ಅಂದ್ರೆ ಮಂಗಳೂರು ಹೊರವಲಯ ಅಂತೆಲ್ಲ ಅಂದ್ರೆ ಸ್ವಲ್ಪ ಸ್ಲೋಪ್ ಆಗಿರುತ್ತೆ, ಗುಡ್ಡಗಾಡು ಪ್ರದೇಶ ತರ ಇರುತ್ತೆ, ಅಲ್ಲೆಲ್ಲ ಮನೆ ಕಟ್ಕೊಂಡಿರ್ತಾರೆ. ಸೊ ಅಲ್ಲಿ ಮನೆ ಹಿಂದಿನ ಭಾಗದಲ್ಲಿ ಬಹುಶಃ ಮಣ್ಣು ತೆಗಿಯಕ್ಕೆ ಅಂತ ಹೋಗಿದ್ದಾರೆ ಅನ್ಸುತ್ತೆ. ಹೇಳಿ ಕೇಳಿ ಬೇರೆ ಮಳೆಗಾಲ, ಸೊ ಹಂಗಾಗಿ ಮಣ್ಣು ಒದ್ದೆ ಆಗಿರುತ್ತೆ, ತೇವದಿಂದ ಇರುತ್ತೆ. ಬಹುಶಃ ಅದು ಜರ್ದಿದೆ ಅನ್ಸುತ್ತೆ. ಮಣ್ಣು ಜರದಂತ ಪರಿಣಾಮ 2 ಮನೆಗಳು ಈಗ ಜಖಮ್ ಆಗಿದೆ. ಬಟ್ ಇಲ್ಲಿ ಇಬ್ರು ಮಕ್ಕಳೀಗ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇದರಲ್ಲಿ ಅಂತ ಸಂಶಯ ಇದೆ. ಈಗ ಸ್ಥಳೀಯರು ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಣ್ಣಿನಡಿ ಸಿಲುಕಿರುವಂತಹ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಮಂಗಳೂರು ನಗರ ಹೊರವಲಯದ ಗುರುಪುರ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಮಂಗಳೂರು ಹೊರವಲಯದಲ್ಲೆಲ್ಲ ಹಿಂಗೆ ಇರುತ್ತೆ, ಸ್ಲೋಪ್ ಆಗಿರುತ್ತೆ. ಸ್ವಲ್ಪ ಈ ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಮನೆ ಕಟ್ಕೊಂಡಿರ್ತಾರೆ. ಈ ಮನೆ ಕಟ್ಟುವಂತ ಟೈಮ್ ನಲ್ಲೂ ಕೂಡ ಈ ಮಣ್ಣನ್ನ ಅಗದಿರ್ತಾರೆ. ತುಂಬಾ ಜನ ಈಗ ತಜ್ಞರು ಹೇಳ್ತಿರೋದು, ಫಾರ್ ಎಕ್ಸಾಂಪಲ್ ಈಗ ಈ ಮೂಡಿಗೆರೆ ಭಾಗ ಅಂತಂದ್ರೆ ಮಲೆನಾಡು ಭಾಗ ಇರ್ಬೋದು, ಕೊಡಗು, ಅಲ್ಲಿ ಮಡಿಕೇರಿ ಭಾಗ ಇರ್ಬೋದು, ಮತ್ತೆ ಈ ಮಂಗಳೂರು ಸುತ್ತಮುತ್ತ. ಸೊ ಅಲ್ಲೆಲ್ಲ ಏನ್ ಮಾಡಿದ್ದಾರೆ, ಜೆಸಿಬಿಲಿ ಈಗ ಮಣ್ಣು ತೆಗೆದು ಆ ಮಣ್ಣು ಏನಾಗುತ್ತೆ, ಲೂಸ್ ಆಗ್ಬಿಟ್ಟಿರುತ್ತೆ. ಸೊ ಮಳೆಗಾಲ ಬಂದ ತಕ್ಷಣ ಅದು ಜರ್ದು ಬಿಡುತ್ತೆ ಅಂತ. ಸೊ ಇಲ್ಲಿ ಜೆಸಿಬಿ ತಗೊಂಡೋಗಿ ಮಣ್ಣನ್ನ ಅಂದ್ರೆ ಕಾರ್ಯಾಚರಣೆ ಮಾಡ್ತಿದ್ರು, ಮಣ್ಣನ್ನ ತೆಗಿತಾ ಇದ್ರು. ಆ ಟೈಮ್ ನಲ್ಲಿ ಅದು ಜರ್ದಿದೆ ಮಣ್ಣು. 2 ಮನೆ ಮೇಲೆ ಆ ಮಣ್ಣು ಜರ್ದಿರೋದ್ರಿಂದ 2 ಮಕ್ಕಳೀಗ ಸಿಕ್ಕಾಕೊಂಡ್ಬಿದ್ದಾರೆ ಅಂತ ಸಂಶಯ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಈಗ ಕನ್ಫರ್ಮ್ ಆಗಿದೆಯಾ 2 ಮಕ್ಕಳಿದ್ರು ಅಂತ? 2 ಮನೆ ಏನೋ ಜಖಮ್ ಆಗಿದೆ ಅಂತ ಕೇಳ್ಪಟ್ವಿ. ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ ಅಲ್ಲಿ? ಹೌದು, ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ 16 ವರ್ಷದ ಒಬ್ಬ ಬಾಲಕ ಮತ್ತು ಬಾಲಕಿ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಒಟ್ಟು 4 ಮನೆಗಳು ಜಖಮ್ ಆಗಿದೆ. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸಿದ್ರೆ ಮಂಗಳೂರು ನಗರ ಹೊರವಲಯದ ಗುರುಪುರದಲ್ಲಿ ಘಟನೆ ಆಗಿರುವಂತದ್ದು. ಎತ್ತರದ ಪ್ರದೇಶದಲ್ಲಿ ಮಣ್ಣಿತ್ತು. ಕಳೆದ 2 ದಿನಗಳಿಂದ ಭಾರಿ ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿದೆ. ಹಾಗಾಗಿ ಈ ಮಣ್ಣು ಕಡಿಮೆಗೊಂಡು ಈ ರೀತಿಯಾಗಿ ಅವಘಡ ಸಂಭವಿಸಿದೆ ಅನ್ನೋದು ಸದ್ಯಕ್ಕೆ ಮಾಹಿತಿ. ಗುಡ್ಡದ ಮೇಲಿದ್ದಂತಹ 2 ಮನೆಗಳು ಸಂಪೂರ್ಣವಾಗಿ ಜಖಂಗೊಂಡು ಈಗ ಧರಾಶ್ರಯ ಆಗಿರುವಂತದ್ದು. ಮತ್ತು ಗುಡ್ಡದ ಕೆಳಭಾಗದಲ್ಲಿರುವಂತಹ ಮನೆಗೂ ಕೂಡ ಮಣ್ಣು ನುಗ್ಗಿದೆ. ಹಾಗಾಗಿ ಅಲ್ಲಿ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳ ಮತ್ತು ಭದ್ರತಾ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಆ ಸ್ಥಳಕ್ಕೆ ಹೋಗಿದ್ದಾರೆ. ಎಲ್ಲರೂ ಸೇರಿ ಆ ಮಕ್ಕಳನ್ನ ರಕ್ಷಿಸುವಂತಹ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ. ಸ್ವಲ್ಪ ಅಲ್ಲಿನ ಜನರು ಎಚ್ಚೆತ್ತುಕೊಂಡ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಅಪಾಯ ತಪ್ಪಿಲ್ಲ ಅನ್ನೋದು ಸದ್ಯ ಸ್ಥಳೀಯರು ಹೇಳಿದಂತ ಮಾಹಿತಿ. ಯಾಕಂದ್ರೆ ಅದೇ ಮನೆಯಲ್ಲಿ ಒಬ್ರು ಬಾಣಂತಿ ಹೆಂಗಸು ಕೂಡ ಇದ್ರು ಮತ್ತು ಇತರ ವೃದ್ಧರು ಕೂಡ ಇದ್ರು. ಅವರು ತಕ್ಷಣವಾಗಿ ಮನೆಯಿಂದ ಹೊರ ಬಂದು, ಯಾರಾದ್ರೂ ಇಬ್ರು ಮಕ್ಕಳು ಆ ಮನೆಯಲ್ಲಿದ್ದ ಕಾರಣವಾಗಿ ಮನೆ ಸಮೇತವಾಗಿ ಧರಾಶ್ರಯ ಆಗಿದ್ದಾರೆ. ಮನೆಯ ಸಂಪೂರ್ಣವಾಗಿ ಗುಡ್ಡ ಬಂದು ಕೂತಿದೆ. ಹಾಗಾಗಿ ಅದನ್ನ ಮಣ್ಣನ್ನ ಹೊರ ತೆಗೆಯುವಂತ ಕೆಲಸವನ್ನು ಸದ್ಯ ಜೆಸಿಬಿ ಮೂಲಕ ಮಾಡ್ತಿದ್ದಾರೆ. ಸ್ಥಳೀಯರು ಮತ್ತು ಪೊಲೀಸರು ಇದಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಮತ್ತು ಸ್ಥಳೀಯ ಮನೆಗಳು ಕೂಡ ಇದರಿಂದ ಸಾಕಷ್ಟು ಆತಂಕಗೊಂಡಿದೆ. ಸದ್ಯಕ್ಕೆ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಕೆಳಗಡೆನೂ ಮನೆ ಇತ್ತು, ಮೇಲ್ಗಡೆನೂ ಮನೆ ಇತ್ತು. ಮೇಲ್ಗಡೆ ಜರದಂತ ಮಣ್ಣು ಮನೆ ಸಮೇತ ಹಂಗಾರೆ ಕೆಳಗಡೆ ಬಂದ್ಬಿಟ್ಟಿದೆ. ಹೌದು, ಮೇಲೆ ಗುಡ್ಡದ ಮೇಲಿದ್ದಂತಹ ಮನೆ ಅದು ಸಂಪೂರ್ಣವಾಗಿ ಧರಾಶ್ರಯ ಆಗಿರುವಂತ ಅಂದ್ರೆ ಕೆಳಗೆ ಬಂದಿದೆ. ಹಾಗಾಗಿ ಕೆಳಗೆ ಇದ್ದಂತಹ ಮನೆಗಳಿಗೂ ಕೂಡ ಸದ್ಯಕ್ಕೆ ಅಪಾಯ ಇದೆ. ಹಾಗಾಗಿ ಕೆಳಭಾಗದ ಮನೆಯಲ್ಲಿ ಅಂದ್ರೆ ಈಗ ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ, ಈಗ ಅದು ಕುಸ್ತಿರೋದಾ ಅಥವಾ ಜೆಸಿಬಿ ಮುಖಾಂತರ ಏನಾದ್ರು ಮಣ್ಣು ತೆಗಿತಾ ಇದ್ರ ಮುಂಚೆನೆ ಆ ಟೈಮ್ ನಲ್ಲಿ ಆಗಿರೋದಾ?
ಇಲ್ಲ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಇದು ಮಣ್ಣು ಕುಸಿತಿರೋದು ಅಂದ್ರೆ ಗುಡ್ಡ ಜರ್ತಿರೋದು ಆ ಕಾರಣಕ್ಕಾಗಿ ಈ ಘಟನೆ ಆಗಿರುವಂತದ್ದು ಸದ್ಯ ಸ್ಥಳೀಯರು ಕೊಟ್ಟಿರುವಂತ ಫೈನ್. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ. ಈಗ ಮಂಗಳೂರು ಭಾಗದಲ್ಲಿ ಅಂದ್ರೆ ಮಂಗಳೂರು ಹೊರವಲಯದಲ್ಲಿ ಗುರುಪುರ ಅಂತಿದೆ. ಅಲ್ಲಿ ಈಗ ಮೇಲೇನೂ ಮನೆ ಇತ್ತು, ಗುಡ್ಡದ ಮೇಲೂ ಮನೆ ಇತ್ತು, ಗುಡ್ಡದ ಕೆಳಗಡೆನೂ ಮನೆ ಇತ್ತು. ಈಗ ಮಳೆ ಕಂಟಿನ್ಯೂಸ್ ಆಗಿ ಆ ಭಾಗದಲ್ಲಿ ಸುರಿತಾ ಇದೆ. ಕಳೆದ 2 ದಿನಗಳಿಂದ ಮಳೆ ಸುರಿತಾ ಇದೆ. ಅಲ್ಲಿ ಆ ಗುಡ್ಡ ಕುಸಿತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತಹ ಸಚಿನ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಈ ಘಟನೆ ಆದಾಗ ನೀವು ನೋಡಿದ್ರ ಅದನ್ನ ಕಣ್ಣಾರೆ? ಸಚಿನ್, ನನ್ನ ವಾಯ್ಸ್ ಇವಾಗ ರೀಚ್ ಆಗ್ತಾ ಇದೆ, ನಿಮ್ಗೆ ಕೇಳಿಸ್ತಾ ಇದೆಯಾ? ಫೈನ್. ಈ ಘಟನೆ ಆದಾಗ ನೀವ್ ಅಲ್ಲಿ ನೋಡಿದ್ರ ಅಥವಾ ಘಟನೆ ಆದ್ಮೇಲೆ ಹೋಗಿದ್ದ? ಏನಾಯ್ತಂತಲ್ಲಿ? ಘಟನೆ ಆಗಿ 15 ನಿಮಿಷದ ಮೇಲೆ ನಾನು ತಲುಪಿದ್ದು. ಸರಿ, ಏನಾಗಿದೆ ಅಲ್ಲಿಗ? ಈಗ 2 ಮನೆ ಕುಸಿದಿದೆ. ಹಾ, 2 ಮಕ್ಕಳು ಮನೆ ಅಡಿಯಲ್ಲಿದ್ದಾರೆ, ಮಣ್ಣಿನ ಅಡಿಯಲ್ಲಿದ್ದಾರೆ. ಹಾ, ಅವ್ರೇನಾದ್ರೂ ಕಿರ್ಚೋದು ಆ ತರದೆಲ್ಲ ಕೇಳಿಸ್ತಾ ಇದೆಯಾ? ಮೇಡಮ್, ಇಲ್ಲಿ 2 ಮಿಷಿನ್ ಕೆಲಸ ಮಾಡ್ತಾ ಇದ್ದಾರೆ. ಹಾ, ಅಗ್ನಿಶಾಮಕ ದಳದವರು ಬಂದಿದ್ದಾರೆ, ಹ್ಮ್, ಎಲ್ಲ ಸಿಬ್ಬಂದಿಯವರೆಲ್ಲ ಬಂದಿದ್ದಾರೆ. ಹಾ. ಅಲ್ಲ, ಸ್ಥಳದಲ್ಲಿದ್ದೇನೆ. ಆ ಹುಡುಗರು ಏನಾದ್ರು ಕಿರ್ಚೋದೇನಾದ್ರೂ ಕೇಳಿಸ್ತಾ ಇದೆಯಾ ಒಳಗಿಂದ ಇಲ್ಲ ಕೂಕೊಳ್ಳೋದು? ಇಲ್ಲ, ಏನು ಕೇಳ್ತಾ ಇಲ್ಲ ಮೇಡಮ್. ಅಂದ್ರೆ ಕಂಪ್ಲೀಟ್ ಆಗಿ ಅದು ಆ ಮನೆ ಕೆಳಗಡೆ ಬಂದ್ಬಿಟ್ಟಿದ್ಯಾ? ಕುಸ್ತಾ ಮನೆ ಸಂಪೂರ್ಣವಾಗಿ ನಾಶ ಆಗಿದೆ, ಸಂಪೂರ್ಣ ಮಣ್ಣು ನಡಿಗಿದೆ. ಎಷ್ಟು ಮನೆ? 2 ಮನೆ. ಮೇಲಿದ್ದಿದ್ದು 2 ಮನೆ, ಕೆಳಗಡೆನೂ ಮನೆ ಇತ್ತಂತಲ್ಲ, ಹೌದಾ? ಕೆಳಗಡೆ ಮನೆ ಇಲ್ಲ, ಅದೇ ಆಜುಬಾಜು ಅಕ್ಕಪಕ್ಕದಲ್ಲಿ 2 ಮನೆ ಇದೆ. ಆ ಮನೆಗೆ ಏನಾದ್ರು ಡ್ಯಾಮೇಜ್ ಅದು ಈಗ ಆಗಿದೆಯಾ? ಬೀಳುವಂತದ್ದು ಇಲ್ಲಿದೆ. ಆ ಮನೆಗೂ ಏನಾದ್ರು ಡ್ಯಾಮೇಜ್ ಆಗಿದ್ಯಾ? ಅದು ಡ್ಯಾಮೇಜ್ ಬೀಳುವಂತದ್ದಿಲ್ಲ, ಸಂಪೂರ್ಣ ಬೀಳುವಂತದ್ದಿಲ್ಲ. ಎಷ್ಟು ಅಂದ್ರೆ ಈಗ 2 ಮನೆ ಕಂಪ್ಲೀಟ್ ಆಗಿ ಕುಸ್ತು ಬಿದ್ದಿದೆಯಲ್ಲ, ಎಷ್ಟು ಜನ ಇದ್ರಂತೆ ಅವಾಗ ಮನೆಯಲ್ಲಿ? ಸಾಧಾರಣ 10-12 ಬಂದಿದ್ರು. ಅವರೆಲ್ಲ ಬಾಕಿ 2 ಮಕ್ಕಳನ್ನು ಬಿಟ್ಟು ಬಾಕಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಅಂದ್ರೆ ಎಷ್ಟು ವರ್ಷದ ಮಕ್ಕಳಿಗೆ ಸಿಕ್ಕಾಕೊಂಡ್ಬಿಟ್ಟಿರೋದು? ಹೇಳಿ ಮೇಡಮ್. ಎಷ್ಟು ವರ್ಷದ ಮಕ್ಕಳು ಸಿಕ್ಕಾಕೊಂಡ್ಬಿಟ್ಟಿರೋದು? 2 ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಮೇಡಮ್. ಅಂದ್ರೆ ಅಂದಾಜ್ ಎಷ್ಟು ವರ್ಷ? ಒಂದು 14 ವರ್ಷ, ನಾನು 16 ವರ್ಷ. ಅಂದ್ರೆ ಪಾಪ ಅವ್ರಿಗೆ ಗೊತ್ತಾಗ್ಲಿಲ್ವಾ ಈ ತರ ಆಗ್ತಾ ಇದೆ ಅಂತ? ಪಾಪ ಗೊತ್ತಾಗಿಲ್ಲ ಮೇಡಮ್, ಅದು ತುಂಬಾ ಭೀಕರವಾಗಿದೆ ನೋಡುವಾಗ್ಲೇ. ಅಯ್ಯೋ, ಅಲ್ಲ, ನಾವು ವಿಜುವಲ್ಸ್ ನೋಡ್ತಾ ಇದೀವಿ, ನೀವು ಅಲ್ಲೇ ಸ್ಪಾಟ್ ಅಲ್ಲಿ ಇದ್ದೀರಲ್ಲ. ಈಗ ಯಾರ್ಯಾರು ರಕ್ಷಣಾ ಕಾರ್ಯಾಚರಣೆಗೆ ಯಾರು ಬಂದಿದ್ದಾರೆ? ಅಗ್ನಿಶಾಮಕದವರು ಬಂದಿದ್ದಾರೆ, ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ, ಇವರು ನಮ್ಮ ತಹಶೀಲ್ದಾರ್ ಎಲ್ಲ ಸ್ಥಳದಲ್ಲಿದ್ದಾರೆ. 2 JCB, 1 ಹಿಟಾಚಿ ಕೆಲಸ ಮಾಡ್ತಿದೆ. ಸುಮಾರು ಇನ್ನೆಷ್ಟೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಅವ್ರಿಬ್ರನ್ನ ಹೊರಗಡೆ ತೆಗಿಯಕ್ಕೆ? ಎಷ್ಟೊತ್ತು ಆಗ್ಬೋದಂತೆ ಅವ್ರಿಬ್ರನ್ನ ಹೊರಗಡೆ ತೆಗಿಯಕ್ಕೆ? ಏನಾದ್ರು ಅಂದಾಜು? ಬೇಕಾಗ್ತಾ ಇದೆ ಮೇಡಮ್, ಸಾರಿ, ಇಲ್ಲಿ ಸ್ವಲ್ಪ ಕೆಲಸದಲ್ಲಿ ಮೇಡಮ್. ಫೈನ್, ಕ್ಯಾರಿ ಆನ್ ಸಚಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ತಾಲೂಕ್ ಪಂಚಾಯತ್ ಸದಸ್ಯ ಅವ್ರು ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಒಂದು 15 ನಿಮಿಷ ಆದ್ಮೇಲೆ ನಾನು ಸ್ಪಾಟಿಗೆ ರೀಚ್ ಆದೆ, ಬಟ್ 2 ಮನೆ ಏನಿತ್ತು ಮೇಲೆ ಗುಡ್ಡದ ಮೇಲೆ ಅದು ಕಂಪ್ಲೀಟ್ ಆಗಿ ಕುಸ್ತು ಬಿಟ್ಟಿದೆ. ಈ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಕುಸ್ತು ಬಿಟ್ಟಿದೆ. ಸೊ 2 ಮನೆನೂ ಸಂಪೂರ್ಣವಾಗಿ ಜಖಂ ಆಗಿದೆ. ಒಂದು ತುಂಬಾ ಜನ ಅಲ್ಲಿ ಮನೇಲಿ ಇದ್ರು ಆ ಟೈಮ್ ನಲ್ಲಿ, ಬಟ್ 2 ಮಕ್ಕಳು ಮಾತ್ರ ಸಿಕ್ಕಾಕೊಂಡ್ಬಂದಿದ್ದಾರೆ. ಒಂದು 16 ವರ್ಷದ ಒಂದು ಮಗು ಅಂತ ಹೇಳ್ತಾ ಇದ್ದಾರೆ, ಮತ್ತೊಬ್ರು ಒಂದು 14 ವರ್ಷ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಒಳಗಡೆಯಿಂದ ಏನು ಅವ್ರು ಕಿರ್ಚೋದು ಅಥವಾ ನಮ್ಮನ್ನು ಕಾಪಾಡಿ ಅಂತ ರಕ್ಷಣೆಗೋಸ್ಕರ ಕೂಕೊಳ್ಳೋದು ಅಂಥದ್ದು ಯಾವುದು ಧ್ವನಿ ಕೇಳಿಸ್ತಾ ಇಲ್ಲ. ಬಟ್ ಅಂತ ಅಚಾತುರ್ಯ ಯಾವುದು ಆಗ್ದಂಗಿರ್ಲಿ ಅಂತ ನಾವು ಆಶಿಸೋಣ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸುರಕ್ಷಿತವಾಗಿ ಆ 2 ಮಕ್ಕಳು ಮೇಲ್ಗಡೆ ಬರಲಿ, ಆದಷ್ಟು ಬೇಗ ಕಾರ್ಯಾಚರಣೆ ಆಗಿ ಅವ್ರ2 ಮಕ್ಕಳನ್ನ ಮೇಲ್ಗಡೆ ತೆಗೀಲಿ ಅಂತ. ಬಟ್ ಈ ತರ ಪದೇ ಪದೇ ಆಗ್ತಾ ಇದೆಯಲ್ಲ, ತಜ್ಞರು ಬಹಳಷ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಈ ಮಡಿಕೇರಿ ಭಾಗದಲ್ಲಿ, ಕೊಡಗುದಲ್ಲಿ ಆಯ್ತಲ್ಲ, ಸೊ ಅವಾಗಿಂದು ಎಚ್ಚರಿಕೆ ಕೊಡ್ತಾ ಇದ್ರು. ಯಾಕಂದ್ರೆ ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ JCB ಮುಖಾಂತರ ಮಣ್ಣನ್ನ ತೆಗಿತಾರೆ ಈ ಮನೆ ಕಟ್ಟೋ ಸಂದರ್ಭದಲ್ಲಿ ಅಥವಾ ಈ ಮರವನ್ನ ಕಡಿಯೋ ಸಂದರ್ಭದಲ್ಲಿ. ಹಂಗ್ ಮಾಡಿದ್ರೆ ಈ ಮಣ್ಣು ಸ್ವಾಭಾವಿಕವಾಗಿ ಏನ್ ಮಣ್ಣು ಇರುತ್ತೆ ಪ್ರಕೃತಿಯಲ್ಲಿ ಅದು ಲೂಸ್ ಆಗ್ತಾ ಹೋಗುತ್ತೆ. ಈ ಮಳೆಗಾಲ ಬಂದಂತ ಟೈಮ್ನಲ್ಲಿ ಅದು ಮತ್ತಷ್ಟು ಲೂಸ್ ಆಗಿ ಅದು ಆ ಮಣ್ಣು ಒದ್ದೆ ಆಗಿ ಈ ತರ ಜರಿತಾ ಹೋಗುತ್ತೆ. ಅದಕ್ಕೆ ಜನರೇ ಎಚ್ಚರಿಕೆ ವಹಿಸಬೇಕು ಅಂತ ತಜ್ಞರು ಹೇಳ್ತಾರೆ. ಬಟ್ ಇವಾಗ 2 ಮಕ್ಕಳು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅವರು ಸುರಕ್ಷಿತವಾಗಿ ಹೊರಗಡೆ ಬರಲಿ ಅಂತ ಲೈವ್ ಫುಟೇಜ್ ತೋರಿಸ್ತಾ ಇದ್ದೀವಿ. ಅಲ್ಲಿ JCB ಮುಖಾಂತರ ಮತ್ತೆ ಹಿಟಾಚಿ ಮುಖಾಂತರ ಎಲ್ಲ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ ಸಿಬ್ಬಂದಿ ಬಂದಿದ್ದಾರೆ, ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ. ಅಲ್ಲಿ ಮಣ್ಣನ್ನ ಈ ಕ್ವಿಕ್ ಆಗಿ ಕಾರ್ಯಾಚರಣೆ ಆಗ್ಬೇಕಾಗತ್ತೆ. ಎಷ್ಟು ಡಿಲೇ ಮಾಡ್ತಾರೆ ಅಷ್ಟು ಡೇಂಜರ್ ಆಗ್ಬಿಡುತ್ತೆ 2 ಮಕ್ಕಳ ಪ್ರಾಣಕ್ಕೂ ಕೂಡ. ಸೊ ಯಾವ ತರ ಆ ಕಡೆ ಭಾಗದಲ್ಲಿ ನಾವು ನೋಡ್ತಾ ಇದೀವಲ್ಲ, ಆ ಶೀಟ್ಗಳೆಲ್ಲ ಹೆಂಗ್ ಬಿದ್ದು ಹೋಗಿದೆ. ಕಂಪ್ಲೀಟ್ ಆಗಿ 2 ಮನೆ
ಈಗ ಕೆಳಗಡೆ ಕುಸ್ತು ಬಿದ್ದಿರೋದು, ಆ ಮಣ್ಣಿನ ಜೊತೆಯಲ್ಲೇ ಕೆಳಗಡೆ ಬಂದ್ಬಿಟ್ಟಿದೆ. ವೆಹಿಕಲ್ಲು ಕೂಡ ಅಲ್ಲಿ ಬಹುಶಃ ಡ್ಯಾಮೇಜ್ ಆದಂಗೆ ಕಾಣಿಸ್ತಾ ಇದೆ, ಬಹುಶಃ ಪಾರ್ಕ್ ಮಾಡಿದ್ರು ಅನ್ಸುತ್ತೆ ಆ ಟೈಮ್ನಲ್ಲಿ. ಸದ್ಯಕ್ಕೀಗ ಕ್ವಿಕ್ ಆಗಿ ರಕ್ಷಣಾ ಕಾರ್ಯಾಚರಣೆ ಎಲ್ಲ ಮಾಡ್ತಾ ಇದ್ದಾರೆ. ಮಂಗಳೂರಿನ ಹೊರವಲಯದ ಗುರುಪುರದಲ್ಲಿ ಆಗಿರುವಂತ ಘಟನೆ ಇದು. ಅಲ್ಲಿ 2 ಮನೆ ಕಂಪ್ಲೀಟ್ ಆಗಿ ಮಣ್ಣಿನ ಜೊತೆಯಲ್ಲಿ ಅಂದ್ರೆ ಗುಡ್ಡದ ಜೊತೆಯಲ್ಲೇ ಕೆಳಗಡೆ ಬಂದ್ಬಿಟ್ಟಿದೆ, ಕಂಪ್ಲೀಟ್ ಆಗಿ ಜಖಮ್ ಆಗಿದೆ. ಮನೆಯಲ್ಲಿ ತುಂಬಾ ಜನ ಇದ್ರು ಆ ಟೈಮ್ನಲ್ಲಿ, ಕೆಲವರೆಲ್ಲ ಓಡ್ ಬಂದಿದ್ದಾರೆ. ಅವರಿಗೆ ಅಂದ್ರೆ ಗೊತ್ತಾಗಿದೆ ಏನೋ ಒಂದು ಆಗ್ತಾ ಇದೆ ಅಥವಾ ಮನೆ ಕೆಳಗಡೆ ಬೀಳ್ತಾ ಇದೆ ಅನ್ನೋದು ಗೊತ್ತಾಗಿದೆ, ಫೀಲ್ ಆಗಿದೆ. ಕೆಲವರು ಓಡ್ ಬಂದಿದ್ದಾರೆ. ಬಟ್ 2 ಮಕ್ಕಳು ಮಾತ್ರ ಅಲ್ಲೇ ಇದ್ರು ಆ ಟೈಮ್ನಲ್ಲಿ, ಸ್ಥಳೀಯರು ಕೊಟ್ಟಿರುವಂತ ಮಾಹಿತಿ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತ ಜಗದೀಶ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್ ಅವರೇ, ನೀವು ನೋಡಿದ್ರ ಕಣ್ಣಾರೆ ಇದೆಲ್ಲ ಆಗಿದ್ದು? ಇಲ್ಲ, ನೋಡ್ಲಿಲ್ಲ. ನಾವು ಬರುವಾಗ ಒಂದು ಅರ್ಧ ಗಂಟೆ ಆಗಿತ್ತು. ಏನಾಗ್ತಿದೆ ಅಲ್ಲಿ? ಇಲ್ಲಿ ಕಾರ್ಯಾಚರಣೆ ಬರೋದಿಂದ ನಡೀತದೆ. ಜೆಸಿಬಿಗಳು 2-3 ಜೆಸಿಬಿ ಕೆಲಸ ಮಾಡ್ತಾ ಇದೆ. NDRF ಟೀಮ್ ಬಂದಿದೆ, ಸ್ಥಳೀಯ MP ಅವರು ಬಂದಿದ್ದಾರೆ, ಹಾಗೆ ಪೊಲೀಸ್ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ ಎಲ್ಲ ಅಧಿಕಾರಿಗಳು ಇಲ್ಲಿದ್ದಾರೆ. ಜೋರಾಗಿ ಕೆಲಸ ನಡೀತದೆ. ಸ್ಥಳೀಯರಂತೂ ಭಾರಿ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇಬ್ಬರು ಮಕ್ಕಳನ್ನು ಬದುಕಿಸಬೇಕು ಒಂದೇ ಉದ್ದೇಶವನ್ನು ಇಟ್ಕೊಂಡ್ರು ಎಲ್ಲ ಜನರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಆಗಿದೆ ಈ ಘಟನೆ? ಸುಮಾರು 1 ಗಂಟೆಗೆ. 1 ಗಂಟೆ, ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರು. ಒಟ್ಟು 2 ಮನೆ ಈ ತರ ಈಗ ಕುಸಿತ ಆಗಿದ್ಯಾ ಗುಡ್ಡದ ಜೊತೆಯಲ್ಲೇ? ಎಷ್ಟು ಜನ ಇದ್ರಂತೆ ಅಲ್ಲಿ? ಏನ್ ಹೇಳ್ತಾರೆ ಅಲ್ಲಿ ಇದ್ದವರು, ಲೋಕಲೈಟ್ಸ್? ಇಬ್ಬರು ಮಕ್ಕಳಲ್ಲಿದ್ದಾರೆ. ಅವರು ಸಿಲುಕು ಹಾಕಿಕೊಂಡಿದ್ದಾರೆ. ಉಳಿದವರು ಪ್ರಾಣವನ್ನು ಬಚಾವ್ ಮಾಡಿಕೊಂಡು ಅಲ್ಲಿಂದ ಓಡಿದ್ದಾರೆ. ಅದರಿಂದ ಅವರೆಲ್ಲ ಬಚಾವಾಗಿದ್ದಾರೆ. 2 ಮಕ್ಕಳು ಸಿಲುಕಿಕೊಂಡಿದ್ದಾರೆ. ಅವರು ಅಂದ್ರೆ ಈಗ 2 ಮನೆ ಇತ್ತಲ್ಲ, ಒಂದೇ ಮನೇಲಿ 2 ಮಕ್ಕಳಿದ್ರ ಅಥವಾ? ಹೌದು, ಒಂದೇ ಮನೆ 2 ಮಕ್ಕಳು, ಒಂದೇ ಮನೆ 2 ಮಕ್ಕಳು. ಏನಾದ್ರು ಕೂಕೊಳ್ಳೋದೇನಾದ್ರು ಕೇಳಿಸ್ತಿದ್ಯಾ ಅವರಲ್ಲಿ? ಹೇಗೆ? ಇಲ್ಲ, ಏನ್ ಕೇಳ್ತಾ ಇಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಅದು ಜಖಮ್ ಆಗಿದ್ಯಾ? ಅಂದ್ರೆ ನೆಲ ಸಮ ಆಗ್ಬಿಟ್ಟಿದ್ಯಾ? ಹೌದು, ನೆಲ ಸಮ ಆಗಿತ್ತು. ನೆಲ ಸಮ ಕಂಪ್ಲೀಟ್ ಮನೆ ಒಳಗಿದೆ ಮನೆ. ಏನ್ ಕಾರ್ಯಾಚರಣೆಗೆ ಏನಾದ್ರು ಕಷ್ಟ ಆಗ್ತಿದ್ಯಾ? ಇಲ್ಲ, ಮಳೆ ಇಲ್ಲ. ಪುಣ್ಯಕ್ಕೆ ಮಳೆ ಇಲ್ಲ, ಅದರಿಂದ ಕಾರ್ಯಾಚರಣೆ ಬರೋದಿಂದ ಸಾಗ್ತಾ ಇದೆ. ಸುಮಾರು ಇನ್ನು ಎಷ್ಟೊತ್ತು ಆಗ್ಬೋದು ಅಂತಿದ್ದಾರೆ? ಅಂದ್ರೆ ಅವ್ರು ಎಲ್ಲಿದ್ದಾರೆ? ಒಂದೆರಡು ಗಂಟೆ ಆಗ್ಬೋದು. ಅಂದ್ರೆ ಪ್ರೆಸೆಂಟ್ ಈಗ ಆ ಹುಡುಗರು ಎಲ್ಲಿರ್ಬಹುದು ಅಂತ ಏನಾದ್ರು ಪತ್ತೆ ಹಚ್ಚಿದಾರೆ? ಹೌದು, ಅಲ್ಲಿ ಆ ಮನೆ ಇದ್ದ ಜಾಗ ಗೊತ್ತಿದೆ. ಆದ್ರೆ ಅದರ ಮೇಲೆ ಅದರ ಕೆಳಗೆ ಕಂಪ್ಲೀಟ್ ಮಣ್ಣು ಮುಳುಗಿದೆ. ಅದರಿಂದ ಕಷ್ಟ ಆಗ್ತದೆ. ಅಂದ್ರೆ ಈಗ ಮನೆ ಮೇಲೂ ಮಣ್ಣು ಬಿದ್ದಿದೆ? ಹೌದು, ಮನೆ ಕಾಣ್ತಾ ಇಲ್ಲ. ಮನೆ ಕಂಪ್ಲೀಟ್ ಮನೆ ಮೇಲೆ ಮಣ್ಣು ಬಿದ್ದಿದೆ. ಈಗ ಅಕ್ಕಪಕ್ಕದ ಮನೆನೂ ಸ್ವಲ್ಪ ಡೇಂಜರ್ ಅಂತ ಅನ್ನಿಸ್ತಿದೆ ಅಲ್ಲ? ಅಕ್ಕಪಕ್ಕ ಹೌದು, ಎಲ್ಲ ಅಲ್ಲಿಂದ ಖಾಲಿ ಮಾಡಿದ್ದಾರೆ. ಸುಮಾರು 10-15 ಮನೆಯವರು ಅಲ್ಲಿಂದ ಖಾಲಿ ಮಾಡಿದ್ದಾರೆ. ಹೌದು. ಏನ್ ರೀಸನ್ ಅನ್ಸುತ್ತೆ? ಯಾಕಂದ್ರೆ ಈ ತರ ಅದೇ ಇದು ಅಂದ್ರೆ ಕಂಟಿನ್ಯೂಸ್ 2-3 ದಿವಸದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಂದ್ರೆ ಇದು ದೊಡ್ಡ ಗುಡ್ಡೆ, ಆ ಗುಡ್ಡೆಯನ್ನು ಕಟ್ ಮಾಡಿ ಮನೆ ಕಟ್ಟಿದ್ದಾರೆ. ಏನಾದ್ರು ಅಲ್ಲಿ JCB ಕೆಲಸ ಏನಾದ್ರು ಮಾಡಿಸಿದ್ರ ಅವರು? ಇಲ್ಲ, ರೀಸೆಂಟ್ ಏನ್ ಮಾಡ್ಲಿಲ್ಲ. ಇಲ್ಲ. ಅಂದ್ರೆ ಈ ಮನೆ ಎಲ್ಲ ಕಟ್ಕೊಂಡು ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? 15 ವರ್ಷ ಇದೆ. ಸುಮಾರು 15 ವರ್ಷ ಆಗಿದೆ. ಅಂದ್ರೆ ಅದು ಹಿಂಗ್ ಸಮಸ್ಯೆ ಆಗಿರ್ಲಿಲ್ಲ? ಇಲ್ಲ, ಇತ್ತೀಚೆಗೊಂದು ಸ್ವಲ್ಪ ದೂರದಲ್ಲಿ ತೆರೆದಿತ್ತು. ಅಂದ್ರೆ ಈ ಜಾಗವೇ ಸ್ವಲ್ಪ ಡೇಂಜರ್ ಅಂತ ಹೇಳ್ಬಹುದು. ಯಾಕಂದ್ರೆ ಅದು ತುಂಬಾ ಡೀಪ್ ಆಗಿ ಎಲ್ಲ ಕಟ್ ಮಾಡಿ ಮನೆ ಮಾಡಿದ್ದಾರೆ. ಸ್ವಲ್ಪ ಡೇಂಜರ್. ಆದ್ರೆ ಇಲ್ಲಿ ಕರಾವಳಿಯಲ್ಲಿ ತುಂಬಾ ಮಳೆ ಅಲ್ಲ, ವಿಪರೀತವಾಗಿ ಮಳೆ ಆಗ್ತದಲ್ಲ, ಅದರಿಂದ ಇದು ಸ್ವಲ್ಪ ಬಾಕಿ ಮನೆಗಳು ಇನ್ನು ಸ್ವಲ್ಪ ಅದಕ್ಕೆ ಅಪಾಯ ಇದೆ ಅಂತ ಹೇಳ್ಬಹುದು. ಅಂದ್ರೆ ಏನ್ ಈ ಗುರುಪುರ ಅಂದ್ರೆ ಈ ಊರಲ್ಲಿ ಇದೇ ತರದ ಮನೆ ಕಂಡು ಬರದಾ? ಅಂದ್ರೆ ಈ ತರ ಗುರುಪುರದಲ್ಲಿ ಇತ್ತೀಚೆಗೆ ನಮ್ಮೊಬ್ರು ಮಿತ್ರರ ಮನೆ ಬಿಟ್ಟು ಅವರ ಅಪ್ಪ ತೀರಿ ಹೋಗಿದ್ದಾರೆ. ಅಂದ್ರೆ ಗೋಡೆ ಜರಿದು. ಎಷ್ಟು ವರ್ಷ? ಒಂದು 15 ದಿನಗಳ ಹಿಂದೆ. ಸ್ವಲ್ಪ ಅಂದ್ರೆ ಎತ್ತರ ಪ್ರದೇಶ, ಅದನ್ನು ಕಡಿದು ಮನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಅದು ಅಂತ ಘಟನೆ ನಡೆಯುತ್ತೆ. ಎಚ್ಚರಿಕೆ ಅಂತ ಹೇಳ್ಬೋದಾ? ಈ ತರ ಕಾಡನ್ ಕಡ್ದು ಈ ಸ್ಲೋಪ್ ಜಾಗದಲ್ಲಿ ಮಣ್ಣೆಲ್ಲ ಜರ್ಸಿ ಹೌದೌದು, ಹಾಗೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಥಳದ ಕೊರತೆ ಇದೆ. ಆದ್ರಿಂದ ಸ್ಟೀಪ್ ಆಗಿ ಕಟ್ ಮಾಡ್ತಾ ಇದ್ದಾರೆ. ಸ್ಟೀಪ್ ಆಗಿ ಡೇಂಜರ್ ಅದು. ಕರೆಕ್ಟ್. ಸರಿ, ಈಗ ಇನ್ನೊಂದ್ 2-3 ಗಂಟೆ ಬೇಕು ಅಂತ ಅಂದ್ರಲ್ಲ, ನಾವು ಕೂಡ ಆಶಿಸ್ತೀವಿ. ನೀವು ಅಷ್ಟೇ ನಿಮ್ ಕೈ ಮೀರಿ ಪ್ರಯತ್ನಗಳನ್ನ ದಯವಿಟ್ಟು ಮಾಡಿ ಅಲ್ಲಿ. ಅಂದ್ರೆ ಹುಡುಗರು ಬದುಕಿ ಬಂದ್ರೆ ನಾವೆಲ್ಲ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡುದು. ಆ 2 ಮಕ್ಕಳು ಜೀವಂತವಾಗಿ ಬರಬೇಕು. MP ಅವರು ಈಗ ಬಂದಿದ್ದಾರೆ. ಅವರ ಉಸ್ತುವಾರಿಯಲ್ಲಿ ಎಲ್ಲ ಇದು ನಡೀತಾ ಇದೆ, ಕಾರ್ಯಾಚರಣೆ ನಡೀತಾ ಇದೆ. ಏನ ಅಣ್ಣ ತಮ್ಮನ ಅವರು? ಏನ ಹುಡುಗರು ಅಥವಾ ಏನು ಪಕ್ಕದ ಮನೆಯವರ ಅಥವಾ ಒಂದೇ ಫ್ಯಾಮಿಲಿ? ಸಂಬಂಧಿಕರು, ಒಬ್ಬರಿಗೊಬ್ಬರು ಸಂಬಂಧಿಕರು. ಈಗ ಅವ್ರ ಪೇರೆಂಟ್ಸ್, ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಾರೆ ಆ ಹುಡುಗರದು? ಹೌದು, ಅವರ ಅಂದ್ರೆ ನಾವು ಇರುವ ಕಡೆ ಎಲ್ಲ ಆಚೆ ಕಡೆ ಇದ್ದಾರೆ. ಅದು ಕಟ್ಟಾಗಿದೆ, ರೋಡ್ ಕಟ್ಟಾಗಿದೆ. ಆಚೆ ಅವ್ರು ಆ ಕಡೆ ಇದ್ದಾರೆ, ನಾವು ಈ ಕಡೆ ಇದ್ದೇವೆ.
ಓ ಅಂದ್ರೆ ಆ ಗುಡ್ಡದ ಮೇಲೆ ಮನೆಗಳೇನಿತ್ತು ಅದನ್ನ ಸಂಪರ್ಕ ಮಾಡುವಂತ ರೋಡೇ ಈಗ ಕಟ್ ಆಗ್ಬಿಟ್ಟಿದೆ. ಆಗಿದೆ 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 ಹೌದು. ಕಷ್ಟ ಆಗುತ್ತಲ್ಲ ಕಾರ್ಯಾಚರಣೆಗೂ. ಬಹುಶಃ ಮೇಲೆಲ್ಲ ನಿಂತ್ಕೊಂಡಿದ್ದಾರೆ, ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು. ಕಾರ್ಯಾಚರಣೆಗೆ ಏನು ಕಷ್ಟ ಆಗ್ತಾ ಇಲ್ಲ. ಕಾರ್ಯಾಚರಣೆಗೆ ಪೊಲೀಸರಿದ್ದಾರೆ, NDRF ಟೀಮ್ ಬಂದಿದೆ, ಮತ್ತೆ ಸ್ಥಳೀಯರು ಒಳ್ಳೆ ಸಹಾಯ ಮಾಡ್ತಾ ಇದ್ದಾರೆ. ಏನು ಕಾರ್ಯಾಚರಣೆಗೆ ಏನು ಸಮಸ್ಯೆ ಆಗ್ತಾ ಇಲ್ಲ. ಯಾಕಂದ್ರೆ ಮಣ್ಣು ಕಂಡಪಟ್ಟೆ ಜರ್ದಿದ್ದು, ತುಂಬಾ ಹೆಚ್ಚು ಜರ್ದಿದ್ದರಿಂದ ಕಾರ್ಯಾಚರಣೆ ಹೊತ್ತಾಗ್ಬೋದು, ತುಂಬಾ ಹೊತ್ತಾಗ್ಬೋದು. ಈಗ 3 JCB ಉಂಟು, 3 JCB. ಕರೆಕ್ಟ್. ಸರಿ, ಥ್ಯಾಂಕ್ ಯು ಜಗದೀಶ್ ಅವರೇ ಮಾತಾಡಿದಕ್ಕೆ. ಜಗದೀಶ್ ಅವ್ರು ಮಾತಾಡ್ತಾ ಒಂದು ಪಾಯಿಂಟ್ ಅನ್ನ ಹೇಳಿದ್ರು. ಇತ್ತೀಚೆಗೆ ಅಲ್ಲೆಲ್ಲ ಏನ್ ಮಾಡ್ತಿದ್ದಾರೆ, ಸ್ಥಳದ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಕಾಡನ್ನ ನಾಶ ಮಾಡೋದು ಅಥವಾ ಈ ಧರೆಗಳನ್ನ ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಮನೆ ಕಟ್ಸೋದು, ಅಲ್ಲಿ JCB ಇಂದ ಕೆಲಸ ಮಾಡಿಸೋದು, ಮಣ್ಣು ತೆಗ್ಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಮಗೂ ಅನ್ಸಿತ್ತು ಬಹುಶಃ ಇದು ಡೇಂಜರ್ ಪ್ಲೇಸ್, ಇಲ್ಲಿ ಯಾಕೆ ಮನೆ ಕಟ್ಕೊಂಡಿದ್ದಾರೆ ಅಂತ ನಮಗೂ ಅನ್ಸಿತ್ತು ಅಂತ ಸ್ಥಳೀಯರು ಮಾತಾಡುವಾಗ ಹೇಳ್ತಿದ್ರು. ಬಟ್ 15 ವರ್ಷ ಆಗಿತ್ತಂತೆ ಈ ಪರ್ಟಿಕ್ಯುಲರ್ ಗುಡ್ಡದ ಮೇಲೆ ಮನೆ ಕಟ್ಕೊಂಡು ಅವರೆಲ್ಲ ವಾಸ ಮಾಡ್ತಾ ಅಲ್ಲಿನ ಸ್ಥಳೀಯರು. ಬಟ್ ತುಂಬಾ ಮಳೆ ಬರ್ತಾ ಇದ್ದಿದ್ರಿಂದ ಈ ತರ ಆಗಿದೆ. ಆ ಭಾಗದಲ್ಲಿ 15 ದಿವಸದ ಹಿಂದೆನೂ ಕೂಡ ಇಂಥದ್ದೊಂದು ಇನ್ಸಿಡೆಂಟ್ ಆಗಿತ್ತು. ಸೊ ಒಬ್ರು ಮೃತಪಟ್ಟಿದ್ರು ಅಂತ ಅವರೇ ಮಾತಾಡುವಾಗ ಹೇಳ್ತಾ ಇದ್ರು ಅಲ್ಲಿನ ಸ್ಥಳೀಯರು, ಜಗದೀಶ್ ಅನ್ನೋರು. ಬಟ್ ತಜ್ಞರು ಕೂಡ ಪದೇ ಪದೇ ಇದೇ ಎಚ್ಚರಿಕೆಯನ್ನ ಕೊಡ್ತಾ ಇರೋದು. ಈ ಮಲೆನಾಡು ಮತ್ತೆ ಈ ಮಡಿಕೇರಿ, ಕೊಡಗು ಭಾಗ ಇರ್ಬೋದು, ಈ ಕರಾವಳಿ ಪ್ರದೇಶಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ಹಿಂದೆ ಇಂಥ ಸಮಸ್ಯೆಗಳು ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಮರ ಇತ್ತು, ದಟ್ಟವಾದ ಕಾಡಿತ್ತು. ಸೊ ಆ ಮಣ್ಣನ್ನೆಲ್ಲ ಈ ಮರಗಳ ಬೇರು ಸುಮಾರು ವರ್ಷಗಳಿಂದ, 100 ವರ್ಷದಿಂದ ಇರ್ತಿತ್ತಲ್ವಾ. ಸೊ ಕರೆಕ್ಟ್ ಆಗಿ ಆ ಮಣ್ಣನ್ನ ಹಿಡ್ಕೊಂಡು ಇರ್ತಾ ಇತ್ತು. ಮಳೆಗಾಲ ಬಂದ್ರೂ ಕೂಡ ಎಲ್ಲೂ ಈ ತರ ದರೆ ಬಿದ್ದು ಹೋಗಿದೆ, ಮಣ್ಣು ಜರ್ದಿದೆ ಅಂತದೇನು ಸಮಸ್ಯೆಗಳು ಆಗ್ತಿರ್ಲಿಲ್ಲ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆ, ನಾವು ಅಭಿವೃದ್ಧಿ, ಮನೆ ಕಟ್ಕೋಬೇಕು, ರೋಡ್ ಮಾಡಬೇಕು ಅಂತೆಲ್ಲ ಹೋಗಿ ಈ ರೋಡ್ ಮಾಡ್ಬೇಕಂದ್ರೂ ಅಷ್ಟೇ ಅಲ್ಲಿ ಅಗಿತಾರೆ, JCB ಇಂದ ಕಾರ್ಯಾಚರಣೆ ಮಾಡ್ತಾರೆ. ಈ ಮನೆ ಕಟ್ಬೇಕು ಅಂದ್ರೂ ಅಷ್ಟೇ ಕಾಡ್ ನಾಶ ಮಾಡ್ತಾರೆ, ಅಲ್ಲಿ ಮರ ಕಟ್ ಮಾಡ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಮತ್ತೆ ಅಲ್ಲಿ ಮಣ್ಣನ್ನೆಲ್ಲ ಜರಿಸ್ಬಿಡ್ತಾರೆ. ಸೊ ಮಳೆಗಾಲದಲ್ಲಿ ಏನಾಗುತ್ತೆ, ಈ ತರ ಸ್ಲೋಪ್ ನಲ್ಲಿ ಈ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ಕಟ್ಕೊಂಡ್ರೆ ಅಲ್ಲಿನ ಮಣ್ಣಿಗೆ ಏನಾದ್ರು ಕೈ ಹಾಕಿದ್ರೆ ಅಂತಂದ್ರೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ತಜ್ಞರು ಕೊಡಗಿನಲ್ಲಿ ಒಂದು ನಾವು 2 ವರ್ಷದ ಹಿಂದೆ ನೋಡಿದ್ವಲ್ಲ, ಸೊ ಆವಾಗ್ಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇಂಥದೆಲ್ಲ ಮಾಡಬಾರದು ಅಂತ. ಬಟ್ ಆಲ್ರೆಡಿ 15-16 ವರ್ಷ ಆಗಿದೆ ಪಾಪ ಇವ್ರ ಮನೆ ಕಟ್ಕೊಂಡು. ಬಟ್ ಆಲ್ ಆಫ್ ಸಡನ್ ಇವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹಿಂಗ ಆಗುತ್ತೆ ಅಂತ. ಸೊ ಈ ತರ ಆಗಿದೆ ಈಗ. ಬಟ್ ಇಬ್ರು ಹುಡುಗರು ಏನ್ ಸಿಕ್ಕಾಕೊಂಡ್ ಬಂದಿದ್ದಾರೆ ಮಕ್ಕಳು, ಅವರು ಜೀವಂತವಾಗಿ ಹೊರಗಡೆ ಬರ್ಲಿ ಅಂತ ನಾವು ಆಶಿಸೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮನೆಯನ್ನು ಕುಸಿತ ಆಗಿದೆ, ಅದ್ರ ಮೇಲೆ ಈಗ ಮಣ್ಣು ಬಿದ್ದಿರೋದು ಅಂತ ಅನ್ಸುತ್ತೆ. ಅಲ್ಲಿ ಕಾರ್ಯಾಚರಣೆ ಮಾಡ್ತಿರಂಗ ಅನ್ನಿಸ್ತಾ ಇದೆ ನಮ್ಗೆ. ಆ ಸ್ಥಳೀಯರು ಮಾತಾಡುವಾಗ್ಲೂ ಅದನ್ನೇ ಹೇಳಿದ್ರು. ಈಗ 2 ಮನೆ ಏನು ಆ ಧರೆ ಜೊತೆನೆ ಬಂದ್ಬಿಟ್ಟಿದೆ, ಕೆಳಗಡೆ ಕುಸಿತ ಆಗಿದೆ. ಸೊ ತುಂಬಾ ಮಣ್ಣು ಅದ್ರ ಮೇಲಿದೆ, ಆ ಮನೆ ಮೇಲಿದೆ. ಸೊ ಹಂಗಾಗಿ ಸ್ವಲ್ಪ ಕಾರ್ಯಾಚರಣೆ ಲೇಟ್ ಆಗ್ತಾ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಆ ತರ ಮಣ್ಣು ಜರಿತಾ ಇದೆ, ಗುಡ್ಡ ಕುಸಿತಾ ಇದೆ, ನಮ್ಮ ಮನೆ ಕೆಳಗಡೆ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಹೊರಗಡೆ ಬಂದಿದ್ದಾರೆ. ಬಟ್ 2 ಮಕ್ಕಳು ಮಾತ್ರ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.